ಪೆಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಸೇನೆ ಮೆಗಾ ಬೇಟೆಗಿಳಿದಿದೆ. ಕಳೆದ 48 ಗಂಟೆ 10 ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ದಾಳಿ ನಡೆದು 110 ಗಂಟೆ ಆಯಿತು. ಬಟ್ ನಿನ್ನೆಯಿಂದ ಇವತ್ತಿನವರೆಗೂ 48 ಗಂಟೆಗಳ ಕಾಲದಲ್ಲಿ 10 ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಐಇಡಿ ಬಳಸಿಕೊಂಡು ಉಗ್ರರ ಮನೆಯನ್ನ ಧ್ವಂಸ ಮಾಡಿರೋದು ಭಾರತೀಯ ಸೇನೆ. ಎಹ್ಸಾನ್ ಉಲ್ ಹಕ್ ಹಾಗೂ ಜಾಕಿರ್ ಅಹಮದ್ ಗನಿಯಾ, ಶಾಹಿದ್ ಅಹಮದ್ ಕುತಾಯ್, ಜಾಹಿದ್ ಅಹಮದ್ ಹ್ಯಾರಿಸ್, ಆಸಿಫ್ ಅಹಮದ್, ಅದಿಲ್ ತೋಕರ್ ಮನೆಯನ್ನ, ಜೊತೆಗೆ ಉಗ್ರ ಫಾರೂಕ್ ಅಹಮದ್, ಅದ್ನಾನ್ ಶಫಿ ಮನೆಯನ್ನ, ಜಮೀಲ್ ಅಹಮದ್ ಶೀರ್ ಗೋಜ್ರಿ ಮನೆಯನ್ನ ಈಗಾಗಲೇ ಅಧಿಕಾರಿಗಳು, ಸೇನೆ ಸಿಬ್ಬಂದಿ ಏನಿದೆ ಉಗ್ರರ ಕಾರ್ಯಾಚರಣೆ ನಡೆಸೋದ್ರ ಮೂಲಕ ಎಲ್ಲೆಲ್ಲಿ ಅವರು ಅಡಗಿ ಕೂತಿರ್ತಾ ಇದ್ರು, ಜೊತೆಗೆ ಎಲ್ಲಿಂದ ಎಲ್ಲಿಗೆ ಅವರು ಸ್ಥಳ ಬದಲಾವಣೆ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಮಾಹಿತಿ ಪತ್ತೆ ಹಚ್ತಾ ಇದ್ದಾರೆ. ಅದರಲ್ಲಿ ಈಗ 10 ಉಗ್ರರ ಮನೆಗಳು ಧ್ವಂಸ ಆಗಿರೋದು. 24 ಗಂಟೆಯೊಳಗಡೆ ಇಬ್ಬರು ಉಗ್ರನ ಎನ್ಕೌಂಟರ್ ಮಾಡಿದ್ರು. ಅದಾದ ನಂತರ ನಿನ್ನೆಯಿಂದ ನಡೀತಾ ಇರುವಂಥ ಕಾರ್ಯಾಚರಣೆಯಲ್ಲಿ 48 ಗಂಟೆಯ ಒಳಗಾಗಿ 10 ಉಗ್ರರ ಮನೆಗಳು ಧ್ವಂಸ ಆಗಿರೋದು. ಇವರು ಎಲ್ಲಿಗೆ ಎಸ್ಕೇಪ್ ಆಗಿರಬಹುದು ಅನ್ನೋದರ ಬಗ್ಗೆ ಇನ್ನೂ ಕೂಡ ಮೆಗಾ ಆಪರೇಷನ್ ಮುಂದುವರೆದಿದೆ. ಈ ಟೆರರಿಸ್ಟ್ ಎಷ್ಟು ಜನ ಇಲ್ಲಿ ಬಂದು ಹೊಂಚಾಕಿದ್ರು, ಆ ಜಾಗಕ್ಕೆ ಬಂದಿದ್ದು ಎಷ್ಟು ಜನ, ಮತ್ತೆ ಇವರು ಎಲ್ಲೆಲ್ಲಿ ಸ್ಥಳಗಳ ಬದಲಾವಣೆ ಮಾಡ್ಕೊಳ್ತಾ ಇದ್ರು, ಎಲ್ಲಿಂದ ದಿನಸಿ ತೆಗೆದುಕೊಂಡು ಬರ್ತಾ ಇದ್ರು, ಎಲ್ಲಿಂದ ಇವ್ರಿಗೆ ಆಹಾರ ಸಪ್ಲೈ ಆಗ್ತಾ ಇತ್ತು, ಇದರಲ್ಲಿ ಇನ್ನೂ ಅಲ್ಲಿನ ಕಾಶ್ಮೀರ ಅಥವಾ ಶ್ರೀನಗರದ ಲೋಕಲ್ ಉಗ್ರರು ಎಷ್ಟು ಜನ ಇವರಿಗೆ ಕೈ ಜೋಡಿಸಿದ್ರು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ NIA ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಭಾರತೀಯ ಸೇನೆ ಇವರನ್ನ ಹುಡುಕಿ ಕೊಲ್ಲೋದಕ್ಕೆ ಅಂತ, ಎನ್ಕೌಂಟರ್ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಈಗ 10 ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಆ ಮನೆಗಳ ಧ್ವಂಸ ಮಾಡಿರುವಂಥ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. 10 ಉಗ್ರರ ಮನೆಗಳು ಧ್ವಂಸ ಆಗಿರೋದು.